ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿದ ಬೆನ್ನಲ್ಲೇ ಕರ್ನಾಟಕದ ಅಯೋಧ್ಯೆ ಎಂದೇ ಹೇಳಲಾಗುವ ಬಸವನಪುರದಲ್ಲೂ ಬಹಳ ಅದ್ದೂರಿಯಾಗಿ ಶ್ರೀರಾಮನಿಗೆ ಅಭಿಷೇಕದ ಮೂಲಕ ಪೂಜಾ ಕೈಂಕರ್ಯಗಳು ನಡೆದಿವೆ. ಹಾಸನ ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಗಂಡಸಿ ಹೋಬಳಿಯ ಬಸವನಪುರದಲ್ಲಿರುವ ಶ್ರೀರಾಮನ ದೇವಾಲಯದಲ್ಲಿ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಶ್ರೀರಾಮನಿಗೆ ಬೆಳಗ್ಗೆ ವಿಶೇಷ ಪಂಚಾಮೃತಾಭಿಷೇಕ ಜರುಗಿದ ಬಳಿಕ ಶ್ರೀರಾಮನನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಈ ದೇವಸ್ಥಾನ ನಿರ್ಮಾಣವಾಗಿ 100 ವರ್ಷಗಳು ಕಳೆದಿವೆ. ಅಯೋಧ್ಯೆಯ ಶ್ರೀರಾಮ ವನವಾಸದ ವೇಳೆ ಈ ಗ್ರಾಮದಲ್ಲಿ 1 ದಿನ ತಂಗಿದ್ದನಂತೆ. ಅಂದಿನಿಂದಲೂ ಈ ಗ್ರಾಮದಲ್ಲಿ ಶ್ರೀರಾಮನಿಗಾಗಿಯೇ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿ ಅನಾದಿ ಕಾಲದಿಂದಲೂ ಪೂಜೆ ಸಲ್ಲಿಸುತ್ತಾ ಬರಲಾಗುತ್ತಿದೆ. ನಮ್ಮ ತಂದೆ ನಮ್ಮ ತಾತ ಅವರೆಲ್ಲ ಇದೊಂದೊಂದು ಫೋಟೋ ತಂದಿಟ್ಟಿವಿ. ಒಂದು ಭಜನೆಗೆ ಅಂತ ತಂದ್ರಂತೆ. ಭಜನೆ ಮುಗಿಯೋದ್ರೊಳಗೆ ಆ ಪೀಠ ಕುರ್ಚಿಲಿ ಬಂದಿರೋದು ತೆವ್ಕೊಂಡು ಅವ್ರು ಮುಂದಕ್ಕೆ ಬಂದು ನಿಂತಿರೋದಂತೆ. ಹಾಗೆ ಎಲ್ಲರಿಗೂ ಇದಾಯ್ತು, ಗಾಬರಿ ಆಯ್ತಂತೆ. ಏನಿದು ಇದರಲ್ಲಿ ವಿಸ್ಮಯ ಇದೆಯಲ್ಲ ಅಂತವ. ಆಗ ಪೀಠ ಮಾಡಿಸಿರೋದು. ಪೀಠ ಮಾಡಿಸಿದ ನಂತರ ಎಲ್ಲರೂ ಇದನ್ನು ಕುರು ಕಟ್ಕೊಳ್ಳೋದು. ಅದಕ್ಕೊಂದು ಕಾರಣ ಇಲ್ಲಿ ನೆಲೆ ಉರ್ಬೇಕು ಅಂದರೆ ಹಿಂದೆ ಶ್ರೀರಾಮರು ಈ ಜಾಗದಲ್ಲಿ ಒಂದು ರಾತ್ರಿ ತಂಗಿದ್ದು. ಅದಕ್ಕೆ ಶಕ್ತಿ ಬಿಟ್ಟೋದ್ರು ಅಂತ. ಅದಕ್ಕೆ ಇದು ಶಕ್ತಿಪೀಠ. ಅದಕ್ಕೆ ಯಾವುದೂ ಮೂರ್ತಿ ಮಾಡೋಕ್ಕೆ ಅವಕಾಶ ಇಲ್ಲ ಇಲ್ಲಿ. ಏನಿದ್ರು ಏನು ಇಲ್ಲದ್ರಲ್ಲೇ ಕಷ್ಟ ಹೊಡಿಬೇಕು. ಯಾವುದೇ ಏನಿವನ್ ಕಲ್ಯಾಣ ಪೂಜೆ ನಡೆಸಿದ್ರೆ ಸಾಕು. 3 ತಿಂಗಳು 6 ತಿಂಗಳೊಳಗೆ ಕಲ್ಯಾಣ ಕಟ್ತೈತೆ. ಸಂತಾನ ಫಲ ಇಲ್ಲಿ ಪೂಜೆ ಮಾಡಿಸಿದ್ರೆ ಸಾಕು. ನಾಗರ ಫಲ ಅದಕ್ಕೂ ಶಕ್ತಿ ಇದೆ. ಅದರಿಂದ ಇಲ್ಲಿ ನಡೆಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿಗೆ ಬರುವಂತಹ ಭಕ್ತರ ಕೋರಿಕೆಗಳನ್ನು ಭಗವಂತ ಈಡೇರಿಸುತ್ತಾನೆ ಎಂಬ ನಂಬಿಕೆ. ಈ ದೇವಾಲಯದ ಮತ್ತೊಂದು ವಿಶೇಷವೆಂದರೆ ನಾವು ಯಾವ ಹರಕೆಯನ್ನು ಹೊತ್ತುಕೊಂಡು ಭಗವಂತನಿಗೆ ಹೋಗುತ್ತೇವೆಯೋ ಇದೇ ವಿಚಾರವಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ಗೋಡೆಯಲ್ಲಿ ಬರೆಯುವ ಮೂಲಕ ಭಕ್ತರಿಗೆ ಅಚ್ಚರಿಯನ್ನುಂಟು ಮಾಡುತ್ತದೆ. ಅದಕ್ಕೆ 3 ವಾರ ನನ್ನ ಸನ್ನಿಧಿಯಲ್ಲಿ ಪ್ರದಕ್ಷಿಣೆ ಸಲ್ಲಿಸು. ಅದಾದ ನಂತರ ನಿನ್ನ ಗೂಡು ಸಂರಕ್ಷಣೆ ನನ್ನ ಭಾರ. ಬಹಳ 10 ವರ್ಷಗಳಿಂದ ನ್ಯಾಯಾಲಯದಲ್ಲಿದ್ದ ಪ್ರಕರಣಗಳು ಹಾಗೆಯೇ ಉಳಿದಿದ್ದವು. ನನಗೊಬ್ಬರು ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕೈಲಾದ ಸೇವೆ ಮಾಡಿ ಅಂತ ಸಲಹೆ ನೀಡಿದ್ದರು. 20 ವರ್ಷಗಳಿಂದ ಈ ದೇವಾಲಯದಲ್ಲಿ ನನ್ನ ಕೈಲಾದ ಸೇವೆ ಸಲ್ಲಿಸುತ್ತಿದ್ದೇನೆ. ಈಗ ನಾನು ಪ್ರಕರಣಗಳಿಂದ ಮುಕ್ತನಾಗಿ ಹೊರಬಂದಿದ್ದು ಇದು ಶ್ರೀರಾಮನ ಪವಾಡ ಎಂದರೆ ತಪ್ಪಾಗಲ್ಲ ಎನ್ನುತ್ತಾರೆ ಭಕ್ತರು. ನಾನು ಈ ಸನ್ನಿಧಾನಕ್ಕೆ 20 ವರ್ಷದಿಂದ ಬರ್ತಾ ಇದ್ದೀನಿ. ನಾನು ಬ್ಯಾಂಕ್ ಎಂಪ್ಲಾಯ್. ನನ್ನದೊಂದು ವೈಯಕ್ತಿಕ ಸಮಸ್ಯೆಯಾಗಿ ಹಲವಾರು ಕೇಸ್ಗಳು ನನ್ನ ಈ ಸನ್ನಿಧಾನಕ್ಕೆ ನನ್ನ ಸ್ನೇಹಿತರೊಬ್ಬರು ದಾರಿ ತೋರಿಸಿದ್ರು. ಇದುವರೆಗೂ ನಡ್ಕೊಳ್ತಾ ಇದ್ದೀನಿ. ನನ್ನ ವೈಯಕ್ತಿಕ ಆಗಲಿ ನನ್ನ ಸಂಸಾರದಾಗಲಿ ಎಲ್ಲ ಈ ಭಗವಂತನ ಆಶೀರ್ವಾದದಿಂದ ಎಲ್ಲ ಕೆಲಸಗಳು ಎಲ್ಲ ಕೇಸ್ಗಳು ಮುಕ್ತವಾಗಿದೆ. ಏನಪ್ಪ ಅಂದರೆ ನಾನು ಬೆಳಗ್ಗೆ ಬಂದ ಸನ್ನಿಧಾನದಲ್ಲಿ ಸೇವೆ ಸಲ್ಲಿಸ್ತೀನಿ ಅಷ್ಟೇ. ಜನಸೇವೆ, ಭಗವಂತನ ಸೇವೆ ಸಲ್ಲಿಸ್ತೀನಿ. ನನ್ನ ಕೈಲಾದಷ್ಟು 20 ವರ್ಷದಿಂದಲೂ ಮಾಡ್ತಾ ಬಂದಿದ್ದೀನಿ. ಮುಂದೆ ನನ್ನ ಶಕ್ತಿ ಇರೋವರೆಗೂ ಮಾಡ್ಕೊಂಡು ಹೋಗ್ತೀನಿ. ಅಂದರೆ ಯಾವ ವರ್ಷದ ನೀವು ಒಂದು ಬಾರಿ ಬನ್ನಿ, ಸುಮ್ಮನೆ ನಿಂತ್ಕೊಳ್ಳಿ, ನೀವೇನು ಹೇಳೋದು ಬೇಡ. ನೀ ಏನಕ್ಕೆ ಬಂದಿದ್ದೀ, ಯಾವ ಕಾರಣಕ್ಕೆ ಬಂದಿದೆ ಅಂತ ಅವರೇ ಹೇಳ್ತಾರೆ. ಮನೆಯಲ್ಲಿ ಚಿನ್ನಾಭರಣ ಮತ್ತು ಮನೆಯಲ್ಲಿನ 2 ಸಾಕು ಪ್ರಾಣಿಗಳು ಕಳ್ಳತನವಾಗಿದ್ದವಂತೆ. ಎಲ್ಲ ಕಡೆ ಹುಡುಕಿದರೂ ಎಲ್ಲೂ ಸಿಗದಿದ್ದಾಗ ಶ್ರೀರಾಮನ ಸನ್ನಿಧಿಗೆ ಬಂದು ಹರಕೆ ಹೊತ್ತು ಹೋಗಿದ್ದರಂತೆ. ಪವಾಡವೆಂಬಂತೆ ಯಾವ ವಸ್ತುಗಳು ನಮ್ಮ ಮನೆಯಲ್ಲಿ ಕಳ್ಳತನವಾಗಿದ್ದವು ಆ ವಸ್ತುಗಳು ತಾವಾಗಿ ತಮ್ಮ ಮನೆಗೆ ಬಂದು ಮತ್ತೆ ನಮ್ಮ ಕೈ ಸೇರಿತು. ಅಂದಿನಿಂದ ಪ್ರತಿ ಶುಕ್ರವಾರ ನಾನು ಸ್ವಾಮಿಯ ಸನ್ನಿಧಾನಕ್ಕೆ ಬಂದು ಸೇವೆ ಮಾಡುತ್ತಿದ್ದೇನೆ ಎನ್ನುತ್ತಾರೆ ಭಕ್ತರೊಬ್ಬರು. ಚಿನ್ನ ಆಭರಣ ಕಳೆದೋಗಿತ್ತು.
ನಾನು ಅಳ್ತಾ ಬಂದು ದೇವಸ್ಥಾನಕ್ಕೆ ಬರೋಂಗಿರಲಿಲ್ಲ. ದೂರ ನಿಂತು ಶ್ರೀರಾಮ ನನ್ನ ಕೈ ಬಿಟ್ಟೇನಪ್ಪ ಅಂತ ಬೇಡ್ಕೊಂಡೆ. 3 ದಿವಸ ಕುರಿ ಮರಿ ಮತ್ತು ಒಂದು ಕೋಳಿ ಕಳೆದೋಗಿತ್ತು. ಅದನ್ನು ನಾನು ತುಂಬ ಇಷ್ಟಪಟ್ಟು ಸಾಕಿದ್ದೆ. ನಾನು ನನಗೆ ಇದು ಸಿಕ್ಕಿದ್ರೆ ಪಾನಕ ಮಾಡಿಸ್ತೀನಿ ಕಣಪ್ಪ ಅಂತ ಹೇಳಿದೆ. ಅವತ್ತು ರಾತ್ರಿನೇ ಕನಸಲ್ಲೇ ಹಿಡ್ಕೊಂಬಂದು ಹಿಂಗೆ ತೋರಿಸಿದ್ರು, ಸಿಕ್ತು ಅದು ಪ್ರಾಣಿ. ನಾನು ಪ್ರತಿ ವಾರನೂ ಇಲ್ಲಿಗೆ ನಡ್ಕೊಳಕ್ಕೆ 30 ವರ್ಷ ಆಯಿತು. ಒಂದು ಶುಕ್ರವಾರ ತಪ್ಪಲ್ಲ. ಆ ಶ್ರೀರಾಮ ಮಹಿಳೆಯೊಬ್ಬರಿಗೆ ಮೈ ಮೇಲೆ ನಾಗರ ದೋಷ ಬಿದ್ದು ಆಕೆ ಇಲ್ಲಿಗೆ ಬಂದು ಹರಕೆ ಹೊತ್ತು ಹೋಗಿದ್ದರಂತೆ. ವರ್ಷದೊಳಗೆ ಆಕೆಯ ಮೈ ಮೇಲಿದ್ದ ನಾಗರ ಗುಣವಾಗಿ ಈಗ ಸಂಸಾರವು ತುಂಬ ಚೆನ್ನಾಗಿದೆ. ಇದು ನಾನು ಕಂಡ ಸತ್ಯ ಸಂಗತಿ ಎನ್ನುತ್ತಾರೆ ಹಾಸನದ ಭಕ್ತರೊಬ್ಬರು. ಇಲ್ಲಿಗೆ ಬಂದು 7 ವರ್ಷ ಆಗಿದೆ. ಜಮೀನು ಕೋರ್ಟಲ್ಲಿ ಇದಾಗಿತ್ತು. ಹಾಗಾಗಿ ಫಸ್ಟು ನಾನು ಇಲ್ಲಿ ಬರ್ತಿದ್ದಂಗೆ ನನಗೆ ಅದು ಕ್ಲಿಯರ್ ಆಗಿತ್ತು. ಇಲ್ಲೇನು ಅಂತಂದರೆ ಇಲ್ಲಿ ಒಳಯನಸಪುರದಲ್ಲಿ ಒಬ್ಬರು ಅವ್ರಿಗೆ ಇಡೀ ಸುಬ್ರಹ್ಮಣ್ಯ ಏನು ನಾಗರಿಕತೆ ಆಗಿತ್ತು. ಅವಮ್ಮ ಏನಂದ್ರೆ ಕೊಳ್ತೋಯ್ತಾ ಇತ್ತು. ಇಲ್ಲಿ ಬಂದಮೇಲೆ ಅಮ್ಮಂದು ಫುಲ್ ಎಲ್ಲ ಕ್ಲಿಯರ್ ಆಗಿ ಇದಾಗಿದೆ. ಆ ಥರ ಶಕ್ತಿ ಈ ದೇವ್ರಿಗೂ ಇದೆ. ಯಾವುದೋ ಒಂದು ಲೇಡಿ ಫುಲ್ ಮೈಯಿಂದ ತಲೆಯಿಂದ ಕೆಳಗಡೆ ಕಾಲಕ್ಕೂ ನಾಗರಾಗ್ಬಿಟ್ಟಿತ್ತು. ಅವರು ಎಲ್ಲ ಕಡೆ ಸುತ್ಕೊಂಡು ಬಂದಿದ್ರು. ಸುಬ್ರಹ್ಮಣ್ಯ ಎಲ್ಲ ದೇವಸ್ಥಾನನಾಗಿ ಎಲ್ಲ ಆಸ್ಪತ್ರೆನಾಗಿ ಹೆಚ್ಚಿಗೆ ಒಂದು 10 ಬಟ್ಟೆ ಸುತ್ತಬಿಟ್ಟಿದ್ರು ಮೈ ಮೇಲೆ. ಸೀರೆಗಳು ಅದ್ರ ಮೇಲೆ ಬೆಡ್ಶೀಟು ಆ ಥರ ಎಲ್ಲ. ವಾಸನೆ ಅಂದರೆ ವಾಸನೆ, ಸ್ಮೆಲ್ಲು, ಕೆಟ್ಟ ಸ್ಮೆಲ್. ಯಾರೂ ಇರಲಿಲ್ಲ. ದೂರಕ್ಕೆ ಹೋಗಾಗ್ಬಿಡ್ತು ಒಂದಮ್ಮ, ನನ್ನ ಸಾಯಿಸ್ಬಿಡು, ನನ್ನ ಸಾವು ಬೇಕು ನನಗೆ ಅಂತ. ಆವಾಗ ನಾನು ಕೈ ಮುಖಂಡು ದೇವ್ರಿಗೆ ಕೇಳ್ಕೊಂಡೆ, ನಂದೇನೋ ಕಷ್ಟ ಇದ್ರೂ ಪರವಾಗಿಲ್ಲ, ಆಯಮ್ಮಂಗೆ ವಾಸಿ ಮಾಡಿಸು. ದೇವ್ರು ಬಂದಾಗ ನನಗೆ ಕೇಳಿದ್ರು, ಏನಪ್ಪ ನಿಮಗೇನಾಗಬೇಕು ಅಂತ. ನನಗೇನೋ ಆಗಬೇಕಲ್ಲ, ಆಯಮ್ಮಂಗೆ ಏನೋ ತೊಂದರೆಯಾಗಿ ನಂಗೆ ಸಾವು ಅಂತ ಇದೆ, ದಯವಿಟ್ಟು ಗುಣ ಮಾಡಿಸಿ ಅಂತ. ನಾನು ದೇವ್ರ ಮನೆ ನೋಡಲಿಲ್ಲ, ಅವತ್ತೇ 4ನೇ ಸತಿ ನೋಡಿದ್ದೀನಿ. ಆಮೇಲೆ ಬೇವಿನ ಸೊಪ್ಪು ಅಂತ ತಿಂದ್ಬಿಟ್ಟು, ಆಯಿತು ನೀವು ಹೇಳಿದ್ರೆ ಮಾಡ್ತೀನಿ ಹೋಗ್ಬೇಕಲ್ಲ ಅಂತ. ಇವತ್ತು ಆಯಮ್ಮ 5 ಕ್ಲಾಸಲ್ಲಿ, ಇವತ್ತು 5 ಕ್ಲಾಸಲ್ಲಿ ಆರಾಮಾಗಿ ಜೀವನ ಮಾಡ್ಕೊಂಡು ಚೆನ್ನಾಗಿದ್ದಾರೆ. ಇವತ್ತು 5 ಕ್ಲಾಸಲ್ಲಿ ಬೇಕಾದ್ರೆ ಅವ್ರ ಊರಿಗೆ ಹೋಗ್ಬಿಟ್ಟು ವಿಚಾರ ಮಾಡೋದು. ನಾವು 10-12 ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀವಿ. ಇದು ಸಣ್ಣ ದೇಗುಲ ಆಗಿದ್ದರಿಂದ ದೇಗುಲದಲ್ಲೂ ನಾವು ಸ್ಟಾರ್ಟ್ ಮಾಡಿದ್ದು 10-12 ವರ್ಷ ಕರೆಕ್ಟಾಗಿ ನಾವು ಇಲ್ಲಿ ಬರೋಕ್ಕಿದ್ದು. ಮುಂಚೆ ನಾವು ಬಾಡಿಗೆ ಮನೆಯಲ್ಲಿದ್ವಿ. ಸೊ ಅಷ್ಟು ಆರ್ಥಿಕವಾಗಿ ಚೆನ್ನಾಗಿರಲಿಲ್ಲ. ಇವಾಗ ಒಂದು ಸ್ವಂತ ಮನೆ ಆಗಿದೆ. ಈಗ ರೀಸೆಂಟಾಗಿ 2 ತಿಂಗಳ ಹಿಂದೆ ನಾವು ಗೃಹಪ್ರವೇಶ ಮಾಡಿದ್ವಿ. ಅದು ಅದ್ದೂರಿಯಾಗಿ ಗೃಹಪ್ರವೇಶನ ಮಾಡಿದ್ವಿ. ಮಹಿಮೆ ತುಂಬ ಜಾಸ್ತಿ ಇದೆ, ಹೆಂಗೆ ಹೇಳೋದು ಅಂತ ಗೊತ್ತಿಲ್ಲ. ಪ್ರತಿಯೊಂದು ಹಂತದಲ್ಲೂ ನಾವು ಅದನ್ನು ಅನುಭವಿಸಿದ್ದೀವಿ. ಸರ್ ಇವತ್ತು ಆಡಿಟ್ ಕ್ಯಾನ್ಸಲ್ ಮಾಡೋಣ ಅಂತ ಇವತ್ತು ಪೋಸ್ಟ್ಪೋನ್ ಆಗಿ ಥರ್ಸ್ಡೇಗೆ ಹೋಯಿತು. ಸೊ ಹಿಂಗೆ ಪ್ರತಿ ಕ್ಷಣದಲ್ಲೂ ಪವಾಡಗಳು ನಡೀತಾ ಇರುತ್ತೆ. ಅದು ಹೆಂಗೆ ಏನು ಅಂತ ಗೊತ್ತಿಲ್ಲ. ಇವತ್ತು ನಾನು ಇಲ್ಲಿದ್ದೀನಿ. ನೆಮ್ಮದಿಯು ಎಲ್ಲಿಹುದೋ ರಾಮ, ಇನ್ನಷ್ಟು ಬೇಕೆಂದ
ಇದರಲ್ಲಿ ಅಯೋಧ್ಯೆಯ ಶ್ರೀರಾಮನಿಗೂ ಬಸವನಪುರದ ಶ್ರೀರಾಮನಿಗೂ ಅವಿನಾಭಾವ ಸಂಬಂಧವಿದ್ದು ಸರಯೂ ನದಿಯ ತೀರ್ಥವನ್ನು ತಂದು ಹರಕೆ ಹೊತ್ತ ಭಕ್ತರಿಗೆ ಇಲ್ಲಿ ನೀಡಲಾಗುತ್ತದೆ. ಇದರಿಂದ ಅವರ ಹರಕೆಗಳು ಸಂಪೂರ್ಣಗೊಳ್ಳುತ್ತವೆ ಎಂಬುದು ಭಕ್ತರ ನಂಬಿಕೆ. ಇನ್ನು ಪ್ರತಿ ಶುಕ್ರವಾರ ಇಲ್ಲಿ 10 ಸಮಸ್ಯೆಗಳನ್ನು ಹೊತ್ತು ಬರುವ ಭಕ್ತರಿಗೆ ಶ್ರೀರಾಮ ಪೀಠದಲ್ಲಿ ಅಲಂಕರಿಸಿ ಅವರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡುವ ಮೂಲಕ ಪರಿಹಾರ ನೀಡುತ್ತಾನೆ. ಪ್ರತಿ ಶುಕ್ರವಾರ ಚನ್ನರಾಯಪಟ್ಟಣದ ಶ್ರೀರಾಮ ಸ್ವಶಕ್ತಿ ಮಹಿಳಾ ಒಕ್ಕಲಿಗರ ಸಂಘದ ವತಿಯಿಂದ ಭಜನಾ ಕಾರ್ಯಕ್ರಮವಿರುತ್ತದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನಾ ಸಂದರ್ಭದಲ್ಲಿ ಕರ್ನಾಟಕದ ಅಯೋಧ್ಯೆ ಎನ್ನಲಾಗುವ ಹಾಸನ ಜಿಲ್ಲೆಯ ಬಸವನಪುರ ಈಗ ಪ್ರೇಕ್ಷಣೀಯ ಸ್ಥಳವಾಗಿ ಮಾರ್ಪಾಡಾಗುತ್ತಿದೆ. ಹಾಗೆ ಭಕ್ತರು ಕೂಡ ತಂಡೋಪತಂಡವಾಗಿ ಆಗಮಿಸುವ ಮೂಲಕ ಶ್ರೀರಾಮ ಮತ್ತು ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ನೆಮ್ಮದಿಯು